ಅಲ್ಲ. ಏನೇ ಒಂದು ಪಕ್ಷದ ಇತಿಮಿತಿಯಲ್ಲಿ ಏನೇ ಕಷ್ಟ ಸುಖ ಬಂದ್ರು, ನಮಗೆ ಬಂದ್ರು, ಅವ್ರಿಗೆ ಬಂದ್ರು, ನಾವು ಎಲ್ಲಿ ಮಾತಾಡ್ಕೋಬೇಕಂದ್ರೆ ನಮ್ಮ ಜಿಲ್ಲೆಯವರು ಗೌರವ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದರೆ, ಶೋಭೆ ತರಬೇಕು ನಮ್ಮ ಜಿಲ್ಲೆಗೆ ಅಂತಂದರೆ ಒಂದು ವೇದಿಕೆ ಇದೆ, ಅದು ಕೊಟ್ಟಿದ್ದಾರೆ. ನಮ್ಮ ನಾಯಕರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದೆ. ಅದು ಇನ್ನೊಂದು ಜಾಗದಲ್ಲಿ ಹೇಳಿದಾಗ ಇಂಡೈರೆಕ್ಟಾಗಿ ನಾವು ನಮ್ಮ ಪಕ್ಷ ಇವತ್ತು ಯುದ್ಧಕ್ಕೆ ಸಜ್ಜಾಗಿದೆ. ನಾವು ಶಸ್ತ್ರಗಳನ್ನ ತ್ಯಜಿಸೋ ಅಂಥದ್ದಲ್ಲ, ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಿ. ಯುದ್ಧ ಮಾಡೇ ಮಾಡ್ತಾರೆ. ಪಕ್ಷ ನಿರ್ಧಾರ ಮಾಡಿಬಿಟ್ಟಿದೆ. ಎಲೆಕ್ಷನ್ಸ್ನ ಫೇಸ್ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತಾರೆ. ಯಾರನ್ನ ಆಯ್ಕೆ ಮಾಡಬೇಕು ಬಿಡಬೇಕು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿರೋ ಅಂಥದ್ದು. ಅವರ ಆಶ್ರಯದಲ್ಲಿ ಬೆಳೆದು ಈ ಸ್ಥಾನಮಾನದವರೆಗೂ ಬಂದಿದೆ. ನನ್ನ ಕುಟುಂಬ ಆಗಲಿ, ನನ್ನ ತಂದೆಯವರಾಗಲಿ, ನಾವು ಆ ಗೌರವ ನಮ್ಮ ಪಕ್ಷಕ್ಕೆ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯ, ನಮಗಿಂತ ಮುಖ್ಯ ನಮ್ಮ ಪಕ್ಷನೇ ನಮಗೆ ಮುಖ್ಯ. ನಮ್ಮ ಪಕ್ಷ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಪಕ್ಷಕ್ಕೆ ನಾವು ಎಲ್ಲ ರೀತಿಯ ತ್ಯಾಗ ಮಾಡೋದಕ್ಕೂ ಸಿದ್ಧತೆ ಮಾಡ್ಕೊತೀವಿ. ಬಿಟ್ಟರೆ ನಾವು ಯಾವತ್ತೂ ಪಕ್ಷದ ವಿರುದ್ಧವಾಗಿ ಮಾಧ್ಯಮದ ಮುಂದೆ ಮಾತಾಡಲ್ಲ, ಯಾವತ್ತೂ ಧ್ವನಿ ಎತ್ತಲ್ಲ. ನಮ್ಮ ಕುಟುಂಬ ನಮ್ಮನ್ನು ಗುರುತಿಸಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ನಮಗೆ ಅವಕಾಶ ಸಿಕ್ಕಾಗ ನಾವು ಏನು ಸೇವೆ ಮಾಡೋಕ್ಕಾಗತ್ತೆ ಗುರುತಿಸ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ನಿರಂತರವಾಗಿ ಗೆಲ್ಲಲಿಕ್ಕೆ ಅವಕಾಶ ಆಗಲ್ಲ. ಯಾರೇ ಆಗಲಿ ಇಷ್ಟು ವಿರೋಧದಲ್ಲಿ ಗೆಲ್ತಾರೆ ಅಂದರೆ ನಿರಂತರವಾಗಿ ಗೆಲ್ತಾರೆ ಅಂತಂದರೆ ಒಂದೇ ಒಂದು ಸತಿ ಸೋತಿದ್ದಾರೆ. ಟ್ರಯಾಂಗಲ್ ಫೈಟ್ ಇಲ್ಲ ಅಂತಾರೆ. ಪಕ್ಷದಲ್ಲೇ ಬಹಳ ವಿರೋಧ ಇದ್ದಾಗ ಸೋತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಿರಿಯರಿದ್ದಾರೆ. ಸೋಲು ಗೆಲುವು ಒಂದು ಪಕ್ಷದಲ್ಲಿ ಚುನಾವಣೆ ಅಂತ ಒಂದು ಹೋದಾಗ ಚುನಾವಣೆ ಪ್ರಕ್ರಿಯೆಯಲ್ಲಿ ಸೋಲು ಗೆಲುವು ಯಾರನ್ನೂ ಬಿಟ್ಟಿಲ್ಲ. ಸೋಲು ಗೆಲುವು ಅದೇ ಮಾನದಂಡ ಆಗಬಾರ್ದು. ಪಕ್ಷಕ್ಕೆ ಇವರು ಎಷ್ಟು ಪಕ್ಷದ ಗೌರವ ಉಳಿಸ್ತಾರೆ, ವರ್ಚಸ್ನ ಕಾಪಾಡ್ತಾರೆ, ಪಕ್ಷಕ್ಕೆ ಇವರು ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂದಾಗ ನಮಗಿಂತ ಹೆಚ್ಚಾಗಿ ನಮ್ಮ ಸೇವೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ಪಕ್ಷದ ನಾಯಕರು ಮುಖಂಡರು ನಿರ್ಧಾರ ಮಾಡ್ತಾರೆ. ನಾವು ಎಂದೂ ಕೂಡ ನಮ್ಮ ಪಕ್ಷ ತಲೆ ಬಗ್ಸುವಂಥ ಕೆಲಸ ಮಾಡಲ್ಲ, ಮುಜುಗರಕ್ಕೂ ಒಳಗೆ ಮಾಡಲ್ಲ. ನಾವು ನಮ್ಮ ಪಕ್ಷನೇ ನಮಗೆ ಮುಖ್ಯ.